ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿಲ್ಲ ಅಂತಂದರೆ ಈಗಲೇ ನೀವು ಕಾಲ್ ಮಾಡ್ಬೋದು, ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೋದು, ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ಬೋದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬೋದು. ಇನ್ನು ನಿಮ್ಮ ಭಾಗ್ಯದ ಸಂಖ್ಯೆಯನ್ನು ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ವಿಷ್ಣುದತ್ತ ಗುರುಜಿಯವ್ರನ್ನ ಕೂಡ ನೀವು ನೇರವಾಗಿ ಭೇಟಿ ಮಾಡ್ಬೋದು. ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು, ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ ಗುರುಗಳೇ. ಏನೋ ಒಂದೊಂದ್ಸರಿ ಮೈಂಡ್ ವೀಕ್ ಇದ್ದವರಿಗೆ ಈ ತೊಂದರೆ ಆಗುತ್ತೋ ಅಥವಾ ಕಾಮನ್ ಆಗಿರೋರಿಗೂ ಈ ಸಮಸ್ಯೆಗಳು ಬರ್ತಾ ಇರುತ್ತೋ ಗೊತ್ತಿಲ್ಲ. ನನ್ನ ಪ್ರಶ್ನೆ ಏನು ಅಂತಂದರೆ, ಯಾರೋ ಹಿಂದೆಗಡೆಯಿಂದ ಬಂದು ನಮಗೆ ಟಚ್ ಮಾಡಿದಂಥ ಫೀಲ್ ಆಗುವಂಥದ್ದು ಅಥವಾ ಒಂದು ರೀತಿಯಾಗಿರುವಂಥ ನೆಗೆಟಿವ್ ಫೀಲು, ಏನೋ ಕೆಟ್ಟದಾಗ್ಬಿಡುತ್ತೆ ಅಂತ ಅನಿಸ್ತಾ ಇರುತ್ತೆ, ಏನೋ ಹೋದಂಗೆ ಕಾಣುವಂಥದ್ದು ಅವ್ರಿಗೆ ಮಾತ್ರ ಕಾಣಿಸುತ್ತೆ, ಬೇರೆಯವ್ರಿಗೆ ಯಾರಿಗೂ ಕಾಣಿಸಲ್ಲ. ಮನೇಲಿ ಈಗೇನೋ ಆಯಿತು ಅಲ್ಲಿ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಮನೆ ಅಂದಮೇಲೆ ಸಾಕಷ್ಟು ಒಬ್ಬೊಬ್ಬರು ಮನಸ್ಥಿತಿ ಆಗಿರುತ್ತೆ. ಇದು ನಿಜವಾಗ್ಲೂ ನಡೆಯುವಂಥದ್ದು ಈ ನೆಗೆಟಿವ್, ಅಥವಾ ಅವ್ರ ಮೈಂಡಲ್ಲಿ ಏನೋ ಯೋಚನೆ ಮಾಡ್ತಿದ್ದಾಗ ಅವ್ರಿಗೆ ಏನೇ ನೋಡಿದ್ರು ಆ ರೀತಿ ಅನ್ನಿಸ್ತಾ ಇರುತ್ತೆ? ಯಾವ ಥರ? ಸೊ ಅದೆಲ್ಲ ತೊಂದರೆ ಆಗಬಾರ್ದು ಅಂತಂದಾಗ ಮನೆಯಲ್ಲಿ ಅಕ್ಷಯ ವೃಕ್ಷ ಇದ್ದರೆ ಹೆಂಗೆ ಸಹಾಯ ಆಗುತ್ತೆ? ಆ ಒಂದು ಮೈಂಡ್ಸೆಟ್ಟಿಂದ ಅವರು ಕೂಡ ಕಾಮನ್ ಮ್ಯಾನಾಗಿ ಹೆಂಗೆ ಥಿಂಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ನನ್ನ ಅನುಭವಕ್ಕೆ ಬಂದಿಲ್ಲ, ನನ್ನ ಅನುಭವಕ್ಕೆ ಬಂದಿಲ್ಲ. ಅದೇ ಒಂದು ಬೇರೆ ಏನೋ ಕಾಣೋ ಥರ ಇದೆ, ಶಬ್ದ ಮಾಡ್ತಾ ಇದೆ, ಗೆಜ್ಜೆ ಸದ್ದು ಬರ್ತಾ ಇದೆ, ನಾನು ಇದಕ್ಕೆ ಆನ್ಸರ್ ಮಾಡಲ್ಲ. ಭೂತ ಇದೆ, ಭೂತ ಬಿಡಿಸ್ತಾರೆ, ಅಥವಾ ಯಾರೋ ಕರ್ದಂಗೆ ಕೂಡ ಫೀಲ್ ಆಗುತ್ತೆ, ಯಾರೋ ಕರ್ದಂಗೆ ಆಗತ್ತೆ. ಅಲ್ಲ, ಈ ಭೂತ ಬಿಡಿಸೋದು ಅಥವಾ ಯಾರೋ ಕರ್ದಂಗೆ ಆಗೋದು ನನ್ನ ಅನುಭವಕ್ಕೆ ಬಂದಿಲ್ಲ. ನಾನು ಇದನ್ನೇ ಹೇಳಬೇಕಾಗತ್ತೆ. ಯಾರೋ ಈಗ ದೊಡ್ಡ ದೊಡ್ಡವ್ರು ತೊಗೊಳ್ಳೋಣಪ್ಪ, ಯಾರನ್ನು ತೊಗೊಳ್ಬೇಕು? ದೊಡ್ಡ ದೊಡ್ಡ ನಾಯಕರು, ನಿಮಗೆ ಪರಿಚಯ ಇರ್ತಕ್ಕಂಥವ್ರನ್ನಾಗಿರ್ಬೋದು ಅಥವಾ ನಿಮ್ಮ ಸುತ್ತ ಇರ್ತಕ್ಕಂಥವ್ರಾಗಿರ್ಬೋದು. ಈಗ ಅಮಿತಾಬ್ ಬಚ್ಚನ್ ಸೊಸೆಗೆ ಅಂದ್ಕೊಳ್ಳೋಣಪ್ಪ, ದೊಡ್ಡ ಶ್ರೀಮಂತರು ಅಂದ್ಕೊಳ್ಳೋಣ. ಅವರಿಗೆ ಭೂತ ಹಿಡಿದಿಲ್ಲ, ಅವರಿಗೆ ನಿಂಬೆಹಣ್ಣು ತಡೆ ಹೊಡೆಯೋದು ಬೇಡ. ಯಾರೋ ಬಡವರಿಗೆ ಇದು ಬರುತ್ತೆ. ಅಥವಾ ಅಂಬಾನಿ ಮಗನಿಗೋ ಮಗಳಿಗೋ ಇದು ಅಪ್ಲೈ ಆಗ್ತಾ ಇಲ್ಲ, ಅವ್ರಿಗೆ ಯಾರಿಗೂ ಕಾಣಿಸ್ತಾ ಇಲ್ಲ, ನಮಗೆ ಕಾಣ್ತಾ ಇವೆ. ಇವೆಲ್ಲ ಅಂದರೆ ಭೂತಗಳು, ಇವೆಲ್ಲ ಬರೋದೆಲ್ಲ ಬಡವ್ರನ್ನೇ ಹಿಡಿಯೋದ, ಬಡವರಿಗೆ ಬಂದು ಒಕ್ಕರ್ಸ್ಕೊಳ್ಳೋದೇ ಇವು. ಅದಕ್ಕೆ ನನಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದರೆ ನಾನು ಕಂಡುಕೊಂಡ ಸತ್ಯವಾದರೆ ಮಾತ್ರನೇ ಮಾಡ್ತೀನಿ. ಈ ಭೂತಗಳು ಪಿಶಾಚಿಗಳು ಇವೆಲ್ಲವೂ ಕೂಡ ನನ್ನ ಪ್ರಕಾರ ಭೂತ, ಈ ಪಿಶಾಚಿಗಳೆಲ್ಲ ಅಂತಂದರೆ ನೀವು ಲೇಜಿಯಾಗಿರೋದೇ ಭೂತ. ನೀವು ಅಂದುಕೊಂಡದ ಸಾಧನೆ ಮಾಡೋಕ್ಕೆ ಹೋಗ್ತಾರೆ, ನಾಳೆ ಮಾಡೋಣ ನಾಳೆ ಅದು ಮಾಡೋದಲ್ಲ, ಅದು ಪಿಶಾಚಿ. ಇವುಗಳೇ ಅಷ್ಟೇ ಬಿಟ್ಟರೆ ಅವುಗಳು ಇದ್ದಾವೆ, ಆದರೆ ವಿಜ್ಞಾನ ಅದನ್ನು ಮಾತಾಡಿದ್ರೆ 45 ನಿಮಿಷದಿಂದ 1 ತಾಸು ನಾನು ಮಾತಾಡಬೇಕು. ಆವಾಗ ನಿಮಗೆ ಹಿಂದಿನ ಜನ್ಮದ್ದು ಜನ್ಮಾಂತರ, ಇದು ಕೆಲವು ಎಕ್ವಿಪ್ಮೆಂಟ್ಸು, ಇದರ ಮುಖಾಂತರ ಮಹಾತ್ಮ ಗಾಂಧೀಜಿ ಕೂಡ ಒಂದು ಸವಾಲು ಬಿದ್ದಿತ್ತು. ಇಷ್ಟೆಲ್ಲ ಕೂಡ ಮಾತಾಡ್ತಕ್ಕಂಥದ್ದು ತಾಸುಗಟ್ಟಲೆ ಚರ್ಚೆ ಮಾಡಿದಾಗ ಅಷ್ಟೇ. ಮತ್ತು ಬಡವ್ರನ್ನೇ ಬಂದು ಈ ಭೂತಗಳು ಮೆಟ್ಟಿಕೊಳ್ತವೆ ಅಂತಂದರೆ ಇದೊಂದು ರೀತಿಯ ಏನೋ ಹುನ್ನಾರಗಳು. ನನ್ನ ಪ್ರಕಾರ ಇಷ್ಟೇ. ಆ ಅಕ್ಷಯ ವೃಕ್ಷ ಇಟ್ಟು ಕೂಡಲೇ ಭೂತ ಹೋಗ್ಬಿಡುತ್ತೆ, ನಾನು ಹೇಳಲ್ಲ. ಅಕ್ಷಯ ವೃಕ್ಷ ಇಟ್ಟು ಕೂಡಲೇ ಆ ಕರಿನಲ್ಲಿ ನಮ್ಮ ಹಿಂಬಾಲಿಸ್ತಾ ಇತ್ತಲ್ಲ ಸದ್ದು, ಅದು ನಾನು ಹೇಳಲ್ಲ. ಒಟ್ಟಾರೆ ಏನು ಅಂತಂದರೆ ನಿಮ್ಮ ಮನಸ್ಸು ಮುದುವಾಗಿರುತ್ತೆ. ನೀವು ಊಟ ಮಾಡಿದ್ರೆ ಹೇಗೆ ಅಂತ ತೇಗ್ತೀರಿ, ಆಗಂತೂ ಇರ್ತೀರಿ ಮೀನ್ಸ್ ಊಟ ಮಾಡಲಿಲ್ಲ ಗುರುಗಳು ಅದು ಬಂದ್ಕೊಳ್ಳಿ ಹಂಗೆ ಮಾಡ್ತೀವಿ ಅಂತಲ್ಲ. ಆಮೇಲೆ ಈ ತರಳೆ ಪ್ರಶ್ನೆಗಳನ್ನ ಕೂಡ ಕೇಳೋಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಮೇಜರಾಗಿ ನಿಮ್ಮ ತಲೆಯಲ್ಲಿ ಏನಿರಬೇಕು ಅಂತಂದರೆ ಸೀರಿಯಸ್ ಆಗಿ ನಾನೊಂದು ನನ್ನ ಜೀವನ ನಡೆಸಲಿಕ್ಕೆ ಒಂದು ಬದುಕನ್ನು ಕಟ್ಕೊಳ್ತಾ ಇದ್ದೀನಿ, ಅಲ್ಲಿ ಕೆಲಸ ಮಾಡಿ, ಅದು ನಿಮಗೆ ಸಹಾಯ ಮಾಡಿಕೊಡುತ್ತೆ. ಒಂದು ಪ್ರೇಯರ್ ಮಾಡಿ ಕೆಲಸ ಮಾಡಿಕೊಡುತ್ತೆ. ಒಂದು ನೋಟು ರೀ, ನಿಮ್ಮ ಮುಂದ್ಗಡೆ ಬ್ಯಾನ್ ಆಗಿದೆಯಲ್ಲ ಆ 1,000 ರೂಪಾಯಿ ನೋಟು, ಅದನ್ನು ತಂದು ನಿಮ್ಮ ಮುಂದೆ ಮೂಟೆ ಎಸಿತೀನಿ. ಪ್ರಯೋಜನ ಇದೆಯಾ ನಿಮಗೆ? ಇದೆಯೇ ಪ್ರಯೋಜನ? ಅದಕ್ಕೆ ನಾನು ಪ್ರಯೋಜನ ಇಲ್ಲದಂತೂ ಏನೂ ಮಾತಾಡಲ್ಲ. ಅದೇ ಈಗಿರ್ತಕ್ಕಂಥದ್ದು ಆ ಒಂದು 500 2000 ನಿಮ್ಮ ಸುರಿತೀನಿ, ಬಿಡ್ತೀರಾ ನೀವು? ಇದು ಹಾಗೆ. ಅದರ ಫಲಿತಾಂಶವನ್ನು ಕಂಡುಕೊಂಡವರು 2-3 ತರಿಸ್ಕೊಂಡು ಮತ್ತು ಅವ್ರು ರಿಲೇಷನ್ ಕೊಡ್ತಿದ್ದಾರೆ. ಇದು ಸಹಜವಾಗಿರ್ತಕ್ಕಂತಹದ್ದು, ವಾಸ್ತವದ ಮಾತು. ಇನ್ನು ಆ ಭೂತಗಳು ನಿಮ್ಮ ಮನೇಲಿ ನನಗೆ ಕಾಣ್ತಿಲ್ವಲ್ಲ, ಅದಕ್ಕೆ ನಿಮಗೆ ನನಗೆ ಕಂಡ್ರೆ ಆ ಭಯ ಅನಿಸಿದ್ರೆ ಹೋಗ್ಲಾಡ್ಸ್ಕೋಬೋದು ನೀವು 100. ಅಂದರೆ ಅದು ಇದ್ದಲ್ಲಿ ನೆಗೆಟಿವ್ಗೆ ಜಾಗ ತೋರಿಸಿ
ಸಾಧ್ಯವಿಲ್ಲ. ಅದು ಇದ್ದಲ್ಲಿ, ಅದು ಎಲ್ಲಿರುತ್ತೋ ಅಲ್ಲಿ ನಿಮ್ಮ ಮನಸ್ತಾಪಗಳಿಗೆ ಜಾಗ ತೋರಿಸಿ ಸಾಧ್ಯವಿಲ್ಲ. ಅದಕ್ಕಾಗಿ ಅದು ಬಂದಿದೆ, ಪ್ರೀತಿಯಿಂದ ಬರಮಾಡ್ಕೊಳ್ಳಿ. ಆಮೇಲೆ ಎಷ್ಟೋದು ಅಷ್ಟಾ ಇದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ಅದರದ್ದು ವ್ಯಾಲ್ಯೂ ಅದಕ್ಕೆ ಕೊಡಿ, ಅದ್ರ ಗೌರವ ಅದಕ್ಕೆ ಕೊಡಿ. ಅದಕ್ಕೆ ಅಷ್ಟು ಎಫರ್ಟ್ ಹಾಕಿರ್ತೀವಿ, ಅದ್ರದ್ದು ವ್ಯಾಲ್ಯೂ ಅದಕ್ಕೆ ಕೊಟ್ಟು ನೀವು ಮುಂದುವರಿದು. ಆಗಲಿಲ್ವಾ ದಯವಿಟ್ಟು ಸುಮ್ಮನೆ ಇದ್ದುಬಿಡಿ. ಇನ್ನು ಏನೇನೇನೇನೋ ನಿಮ್ಮ ಮಾತುಗಳಾಗಲಿ ಪ್ರಯೋಜನಕ್ಕೆ ಬಾರದೇ ಇರತಕ್ಕಂಥದ್ದು ಏನೂ ಮಾಡಲಿಕ್ಕೆ ಹೋಗಬೇಡಿ. ನಾನು ಹೇಳ್ತಿರ್ತಕ್ಕಂಥದ್ದು ಸೀರಿಯಸ್ ಆಗಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಹೋಗ್ತಕ್ಕಂಥವ್ರಿಗೆ ಅದು ಒಂದು ನಿಮಗೆ ಬ್ಯಾಕ್ ಬೋನ್. ಹೇಗೆ ನಿಮ್ಮ ದೇಹ ನಿಲ್ಲಲಿಕ್ಕೆ ಸಪೋರ್ಟ್ ಕೊಡ್ತಾ ಇದೆಯೋ, ನಿಮಗೆ ಯಾರೋ ಒಬ್ಬರು ಕೈ ಹಿಡಿದು ನಡೆಸಿದ್ರೆ ಹೇಗಿರುತ್ತೆ ನಿಮ್ಮ ಜೀವನವನ್ನು, ಹಾಗೆ ನಿಮ್ಮನ್ನು ಕೈ ಹಿಡಿದು ನಡೆಸಬಲ್ಲದಾಗಿರ್ತಕ್ಕಂತಹ ಬೃಹದಾಕಾರದಾಗಿರ್ತಕ್ಕಂಥ ಆಲದ ಮರ ಎಷ್ಟು ನೆರಳು ಕೊಡುತ್ತೆ ಜನಕ್ಕೆ, ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಆ ಆಲದ ವೃಕ್ಷವೇ ಸರಿ ಈ ಅಕ್ಷಯ ವೃಕ್ಷ ಅಂತ ಹೇಳ್ಬೋದು. ಖಂಡಿತ ಗುರುಗಳೇ, ಪ್ರೀತಿಯಿಂದ ಅಕ್ಷಯ ವೃಕ್ಷನ ಮಾಡ್ಕೊಂಡ್ರೆ ಎಲ್ಲೋ ಈ ರೀತಿಯಾಗಿರುವಂಥ ನೆಗೆಟಿವ್ ಥಾಟ್ಸು ಅಥವಾ ನೆಗೆಟಿವಿಟಿ ಇದೆ ಅಂತಂದರೆ ಅದನ್ನು ತೊಳೆದು ಹಾಕೋದಕ್ಕೆ ಅಕ್ಷಯ ವೃಕ್ಷ ಸಹಾಯ ಮಾಡುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇದೇ ಫಸ್ಟ್ ಟೈಮ್ ಅಕ್ಷಯ ವೃಕ್ಷದ ಬಗ್ಗೆ ಕೇಳ್ತಾ ಇರೋದು. ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ, ಇಷ್ಟೆಲ್ಲ ಒಳಿತನ್ನು ಕಾಣುತ್ತೆ ಅಕ್ಷಯ ವೃಕ್ಷ. ನಾವು ಕೂಡ ಇದನ್ನು ಪ್ರೀತಿಯಿಂದ ಮನೆಗೆ ಬರ್ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಕರೆ ಮಾಡಿದಾಗ ಈ ವಿಚಾರವಾಗಿ ನಿಮಗೆ ಪರಿಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.